ನಮಸ್ಕಾರ ಸ್ನೇಹಿತರೆ, ಫೋನ್ಪೇ ಕ್ರಿಯೇಟ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನೀವು ಪ್ಲೇಸ್ಟೋರಿಗೆ ಹೋಗಿ ಫೋನ್ಪೇ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಮೊಬೈಲ್ ನಂಬರ್ ಎಂದು ಇರುತ್ತದೆ. ನೀವು ಯಾವ ನಂಬರ್ನಿಂದ ಫೋನ್ಪೇ ಕ್ರಿಯೇಟ್ ಮಾಡಲು ಇಚ್ಛೆಪಡುತ್ತೀರೋ ಆ ನಂಬರನ್ನು ಇಲ್ಲಿ ಹಾಕಿ. ಲಾಗಿನ್ ಟು ಫೋನ್ಪೇ. ಲಾಗಿನ್ ಮಾಡಲು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇವಾಗ ನಾವು ಮೊಬೈಲ್ ನಂಬರನ್ನ ಹಾಕ್ತಾ ಇದ್ದೀವಿ. ನೀವು ಕೂಡ ಮೊಬೈಲ್ ನಂಬರನ್ನು ಹಾಕಿ. ನಂಬರ್ ಹಾಕಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಕೆಳಗೆ OTP ಅಂತ ಬರುತ್ತೆ. OTP ಬರುತ್ತೆ. OTPಯನ್ನು ಹಾಕಿ. OTP ವೆರಿಫೈ ಆಗ್ತಾ ಇರ್ತದೆ. ಇವಾಗೇನು ಬ್ಯಾಕ್ ಹೊಡಿಬಾರ್ದು. ವಿಲ್ ಯೂಸಿಂಗ್ ದ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲೋ ಕೊಡಿ. ಲೋಡಿಂಗ್ ಆಗ್ತಾ ಇದೆ ಇವಾಗ ಫೋನ್ಪೇ ಅಕೌಂಟ್. ಇವಾಗ ನೀವು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕು. ನಿಮ್ಮದು ಯಾವ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆಯೋ, SBI ಇದೆಯೋ, ಆಕ್ಸಿಸ್ ಇದೆಯೋ, ಯಾವ ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ಆ್ಯಡ್ ಮಾಡಬೇಕು. ನಮ್ಮದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆ. ನಾವು ಇವಾಗ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆ್ಯಡ್ ಮಾಡ್ತೀವಿ. ನೋಡಿ, ಇಲ್ಲಿ ಸರ್ಚ್ ಬಾರಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಹಾಕಿ. ಬ್ಯಾಂಕ್ ನೇಮ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ನಮ್ಮ ಬ್ಯಾಂಕನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನಿಮ್ಮ ಬ್ಯಾಂಕ್ ಕೂಡ ಆ್ಯಡ್ ಮಾಡಿ. ಇವಾಗ ಬ್ಯಾಂಕ್ ಆ್ಯಡ್ ಆದ ನಂತರ ಅಲ್ಲಿ ಪರ್ಮಿಷನ್ ಕೇಳುತ್ತೆ. ಅಲೋ ಆಕ್ಸೆಸರೀಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಅಲೋ ಫೋನ್ಪೇ ಟು ಸೆಂಡ್ ಆ್ಯಂಡ್ ರಿವ್ಯೂ SMS ಈ ಥರ ಬರುತ್ತೆ. ಇದಕ್ಕೆ ಅಲೋ ಅಂತ ಕೊಡಿ. ಸೆಂಡಿಂಗ್ ವೆರಿಫಿಕೇಷನ್ SMS. ಇವಾಗ SMS ವೆರಿಫಿಕೇಷನ್ ಆಗ್ತಾಯಿದೆ. ವೆರಿಫಿಕೇಷನ್ನು ಕಂಪ್ಲೀಟ್ ಆಗುತ್ತೆ. ಫ್ಯಾಕ್ಚಿಂಗ್ ಯುವರ್ ಅಕೌಂಟ್ ಡೀಟೇಲ್ಸ್, ಅಕೌಂಟ್ ಟು ಆ್ಯಡ್. ಇವಾಗ ನೋಡ್ತಾ ಇದ್ದೀರಲ್ಲ, ಸೆಟ್ UPI ಪಿನ್ ಅಂತ ಬಂತಲ್ಲ. ಇವಾಗ ನಾವು ಸೆಟ್ UPI ಪಿನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇರಬೇಕು. ಇವಾಗ ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ವೆರಿಫೈ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅಂತ ಬಂತು. ಡೆಬಿಟ್ ಕಾರ್ಡ್ ಅಂದರೆ ATM. ನಿಮ್ಮ ಹತ್ರ ATM ಇರುತ್ತಲ್ಲ, ಆ ATM ತೊಗೊಳ್ಳಿ. ನಿಮ್ಮ ATM ತೊಗೊಳ್ಳಿ. ATM ಹಿಂದ್ಗಡೆ ನಂಬರ್ ಇರ್ತಾವೆ. ATM ಮುಂದ್ಗಡೆ ನಂಬರ್ ಇರ್ತಾವೆ. ಅದರಲ್ಲಿ ಲಾಸ್ಟ್ 6 ಡಿಜಿಟ್ ನಂಬರ್ ತೊಗೊಂಡು 6 ಡಿಜಿಟ್ ನಂಬರ್ ಹಾಕ್ರಿ. ಇಲ್ಲಿ 6 ನಂಬರ್ ಹಾಕ್ಬೇಕು. ಹಿಂದಲು ಲಾಸ್ಟ್ 6 ನಂಬರ್ ಹಾಕಿದ ನಂತರ ಕೆಳಗೆ ಎಕ್ಸ್ಪೈರಿಯಲ್ಲಿ ತಿಂಗಳ ಮತ್ತು ವರ್ಷ ಮೆನ್ಷನ್ ಮಾಡಬೇಕು, ಹಾಕಬೇಕು. ಕೆಳಗಡೆ ಕಂಟಿನ್ಯೂ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕೊಟ್ಟಿಂದ OTP ಬರುತ್ತೆ. ನೆಕ್ಸ್ಟ್ ಅಲ್ಲೇ OTP ಹಾಕಿ. OTP ಹಾಕಿದ ನಂತರ ನೆಕ್ಸ್ಟ್ 6 ಡಿಜಿಟ್ UPI ಪಿನ್ ಕೇಳುತ್ತೆ. ನೀವು ಪಾಸ್ವರ್ಡ್ ಇಡ್ರಿ. 6 ಡಿಜಿಟ್ ಅಂದ್ರೆ 6 ಡಿಜಿಟ್ ಪಾಸ್ವರ್ಡ್ ಇಡಬೇಕು. ಫಸ್ಟ್ ಒಂದು ಸಲ 6 ಡಿಜಿಟ್ ಪಾಸ್ವರ್ಡ್ ಇಡ್ರಿ. ನೆಕ್ಸ್ಟ್ ಇನ್ನೊಮ್ಮೆ ಅದನ್ನು ಹಾಕ್ಬೇಕು. ಒಮ್ಮೆ ಹಾಕಿರ್ತಾರಲ್ಲ ಫಸ್ಟ್, ಆಮ್ಯಾಗ ಸೆಕೆಂಡ್ ಒಳ್ಳೆ ಅದ ಪಿನ್ ಹಾಕ್ಬೇಕು. ನಂತರ ಸೆಟ್ UPI ಪಿನ್ ಅಂತ ಕೊಡ್ರಿ. ಸೆಟ್ ಆಗುತ್ತೆ, ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಇವಾಗ ಅಕೌಂಟ್ ಓಪನ್ ಆಯಿತು. ಫೋನ್ಪೇ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಇವಾಗ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.